ಆದ ಮೇಲೆ ಮತ್ತೆ ಸ್ವಾಗತ. ಲಿಂಗಾಯತ ಅಹಿಂದ ಶಾಸಕರು ಒತ್ತಡ ಹಾಕ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಅವರು ಉಲ್ಟಾ ಹೊಡಿತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಲಿಂಗಾಯತ ಹಾಗೂ ಅಹಿಂದ ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹಾಕಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಈಗ ಮತ್ತೆ ಉಲ್ಟಾ ಹೊಡಿತಾ ಇದ್ದಾರೆ. ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ ಇದು. ರಾಜೀನಾಮೆ ಕೊಡ್ತೀನಿ, ಆದ್ರೆ ಪರಮೇಶ್ವರ್ ಸಿಎಂ ಆಗಬೇಕು. ಹೈಕಮಾಂಡ್ ಮುಂದೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಕ್ಕೆ ಷರತ್ತಿಟ್ಟಿದ್ದಾರೆ. ಇಲ್ಲದೆ ಹೋದ್ರೆ ಬೇರೆ ಯೋಚನೆ ಮಾಡಬೇಕಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಸಂದೇಶ ಕೊಟ್ಟಿದ್ದಾರೆ. ಆಪ್ತ ಸಚಿವರಿಂದ ಸಿದ್ದರಾಮಯ್ಯ ಮೆಸೇಜ್ ರವಾನೆ ಮಾಡಿದ್ದಾರೆ. ಈಗ ತಮ್ಮ ಆಪ್ತ ಸಚಿವರು ಯಾರಿದ್ದಾರೆ ಅವರ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಮೆಸೇಜ್ ರವಾನೆ ಮಾಡಿದ್ದಾರೆ. ಪರಮೇಶ್ವರ್ ಎಂಬಿ ಪಾಟೀಲ್ ಬಾಯಲ್ಲಿ ಸೆಡ್ಡು ಹೊಡೆಯುವಂತಹ ಮಾತುಗಳು ಕೇಳಬಂತು. ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಇಬ್ಬರು ಈ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲದಿದ್ರೆ ಲಿಂಗಾಯತ ಅಹಿಂದ ಶಾಸಕರಿಂದ ನ್ಯೂಟ್ರಲ್ ಬೆದರಿಕೆ ಕೂಡ ಒಡ್ಡಲಾಗ್ತಾ ಇದೆ. ನಾವು ನ್ಯೂಟ್ರಲ್ ಆಗಿರ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನಾವು ಬೆಂಬಲ ಸೂಚಿಸೋದಿಲ್ಲ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರಂತೆ. ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಶಾಸಕರು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದು ಬೇಡ, ಅದೇನಾಗತ್ತೆ ಆಗಲಿ, ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತೆ, ಏನು ಕ್ರಮ ಕೈಗೊಳ್ಳುತ್ತೆ ಅದನ್ನು ಕೂಡ ನೋಡೋಣ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ರಾಜೀನಾಮೆ ಕೊಡಬೇಡಿ. ಮುಂದೆ ಎಲ್ಲದಕ್ಕೂ ಕೂಡ ನಾವು ರೆಡಿಯಾಗಿದ್ದೀವಿ. ಏನೇ ಕ್ರಮ ಕೈಗೊಂಡ್ರೂ ಕೂಡ ಅದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಲಿಂಗಾಯತ ಅಹಿಂದ ಸಚಿವರು ಬೆಂಬಲ ಸೂಚಿಸಿದಾರಂತೆ. ಇನ್ನು ಈ ಹಿಂದೆ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯನವರಿಂದ ಆ ಒಂದು ಸಿಎಂ ಆಗೋ ಚಾನ್ಸ್ ತಪ್ತು ಅನ್ನುವಂತಹ ಮಾತುಗಳು ತುಂಬ ಚರ್ಚೆಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಬೇಸರ ಹೊರಹಾಕಿದ್ರು. ಮತ್ತೊಂದೆಡೆ ಪರಮೇಶ್ವರ್ ಅವರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಂದರ್ಭದಲ್ಲಿ ಮಾತನಾಡಿದ್ದು ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಷರತ್ತನ್ನ ಇಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಈಗ ನಾನು ರಾಜೀನಾಮೆ ಕೊಡಬೇಕಾ, ಕೊಡ್ತೀನಿ ನಾನು, ಆದರೆ ಪರಮೇಶ್ವರ್ ಅವರನ್ನ ಸಿಎಂ ಆಗಿ ನೀವು ಘೋಷಣೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಷರತ್ತಿಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದೇ ಕಾರಣಕ್ಕೆ ಪರಮೇಶ್ವರ್ ಅವರು ಹಾಗೂ ಎಂಬಿ ಪಾಟೀಲ್ ಅವರು ಇಬ್ಬರೂ ಕೂಡ ಈಗ ಆಕ್ರೋಶದಿಂದ ಮಾತನಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಸಂತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಸಂತ್, ಈ ಹಿಂದೆ ಪರಮೇಶ್ವರ್ ಅವರಿಗೆ ಸಿಎಂ ಆಗುವ ಅವಕಾಶ ತಪ್ಪಿತ್ತು ಸಿಎಂ ಸಿದ್ದರಾಮಯ್ಯನವರಿಂದಾಗಿ. ಆ ಒಂದು ಏನು ತಮ್ಮ ತಪ್ಪಾಗಿತ್ತು ಅದನ್ನು ತಿದ್ದುಕೊಳ್ಳೋದಕ್ಕೆ ಸಿಎಂ ಅವರು ಮುಂದಾಗ್ತಾ ಇದ್ದಾರಾ, ಅಥವಾ DK ಶಿವಕುಮಾರ್ ಅವರು ಸಿಎಂ ಆಗೋದನ್ನು ತಪ್ಪಿಸೋದಕ್ಕೆ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅನ್ನೋ ಬೇಡಿಕೆಯನ್ನು ಇಡ್ತಾ ಇದ್ದಾರಾ, ಹೇಗೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಸದ್ಯ ಪ್ರಸ್ತುತ ನಾವು ರಾಜಕೀಯ ಬೆಳವಣಿಗೆ ನೋಡ್ತಾ ಹೋದ್ರೆ, ಅದರಲ್ಲೂ ಕಾಂಗ್ರೆಸ್ ನಲ್ಲಿನ ಈ ಬೆಳವಣಿಗೆ ನೋಡ್ತಾ ಹೋದ್ರೆ ಒಂದಷ್ಟು ಚರ್ಚೆಗಳು ಇದೀಗ ಆರಂಭ ಆಗ್ತಾ ಇರೋದು. ಅಂದ್ರೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥದ್ದು ಒಂದ್ ಕಡೆ ಹೈಕಮಾಂಡ್ ನೀಡಿದ ಸೂಚನೆ ಮೇರೆಗೆ ಅದು ನಿಜವೇ ಆಗಿದ್ರೆ, ಸಿದ್ದರಾಮಯ್ಯನವರು ತಾವು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾದ್ರೆ, ಸೊ ಅಲ್ಲಿ ಮತ್ತೊಂದ್ ಕಡೆ ದಲಿತ ಕಾರ್ಡ್ ಅನ್ನ ಪ್ಲೇ ಮಾಡ್ಲಿಕ್ಕೆ ಮುಂದಾಗ್ತಾ ಇದಾರೆ ಸಿದ್ದರಾಮಯ್ಯನವರು ಅನ್ನುವಂತ ಚರ್ಚೆ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಪರಮೇಶ್ವರ್ ದಲಿತ ನಾಯಕರು, ಸಿಎಂ ಸ್ಥಾನದ ಮೇಲೆ ಅವರು ಕೂಡ ಕಣ್ಣಿಟ್ಟಿದ್ರು. ಅಂದ್ರೆ ರಾಜಕೀಯದಲ್ಲಿ ಯಾರೂ ಕೂಡ ಸನ್ಯಾಸಿಗಳಲ್ಲ, ಅಧಿಕಾರ ಅನ್ನುವಂಥದ್ದು ಎಲ್ರಿಗೂ ಬೇಕು. ಅದರಲ್ಲೂ ಇದುವರೆಗೂ ಕೂಡ ಕಾಂಗ್ರೆಸ್ ನಲ್ಲಿ ದಲಿತ ನಾಯಕರು ಸಿಎಂ ಆದಂತ ಉದಾಹರಣೆ ಇಲ್ಲ. ಈ ಒಂದು ಕಾರಣಕ್ಕೆ ದಲಿತ ಕಾರ್ಡ್ ಅನ್ನ ಪ್ಲೇ ಮಾಡುವ ಮೂಲಕ ಪರಮೇಶ್ವರ್ ಅವರು ಸಿಎಂ ಸ್ಥಾನದ ಆಕಾಂಕ್ಷೆ ಆಗಿರೋದ್ರಿಂದ ಅವರಿಗೆ ಸಿಎಂ ಸ್ಥಾನವನ್ನ ಕಲ್ಪಿಸ್ಕೊಡ್ಬೇಕು, ಆ ಮೂಲಕ DK ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ತಪ್ಪಿಸ್ಬೇಕು ಅನ್ನುವಂಥ ಲೆಕ್ಕಾಚಾರ ಏನಾದ್ರು ಸಿದ್ದರಾಮಯ್ಯನವರ ಮುಂದಿದೆಯಾ? ಇಂಥ ಚರ್ಚೆಗಳು ಕೂಡ ಇದೀಗ ಶುರುವಾಗಿರುವಂತದ್ದು. ಲಿಂಗಾಯತ ಅಹಿಂದ ಶಾಸಕರ ಒತ್ತಡದ ಹಿನ್ನೆಲೆಯಲ್ಲಿ ಉಲ್ಟಾ ಹೊಡಿತಾ ಇದ್ದಾರಾ ಸಿಎಂ ಸಿದ್ದರಾಮಯ್ಯನವರು? ಇಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸಂತೋಷ್, ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಬೆಳವಣಿಗೆ ಇದೆಯಲ್ಲ, ಬಹುದೊಡ್ಡ ರೀತಿಯ ಒಂದು ಸ್ಫೋಟಕವಾದಂತಹ ಒಂದು ಸುದ್ದಿಗೆ ಆಸ್ಪದ ಕೊಡ್ತಾ ಇದೆ. ರಾಜೀನಾಮೆ ಕೊಡ್ತೀನಿ, ಆದ್ರೆ ಪರಂ ಸಿಎಂ ಆಗ್ಬೇಕು ಅನ್ನುವಂತ ಒಂದು ಪಟ್ಟನ್ನ ಹಿಡಿದಿದ್ದಾರ ಸಿದ್ದರಾಮಯ್ಯನವರು. ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರು ಇಟ್ಟಿರುವಂತಹ ಷರತ್ತ ಇದು. ಇಲ್ಲದೇ ಇದ್ರೆ ಬೇರೆ ಯೋಚನೆ ಮಾಡಬೇಕಾಗುತ್ತೆ ಅನ್ನುವಂತ ಒಂದು ಸೂಚನೆಯನ್ನ ನೇರವಾಗಿ ಹೈಕಮಾಂಡ್ಗೆ ಆ ಒಂದು ಮೆಸೇಜ್ ಅನ್ನ ತಲುಪಿಸುತ್ತಿರುವಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು.
ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನವನ್ನ ಕಲ್ಪಿಸಿಕೊಡೋದಾದ್ರೆ ನನ್ನ ಅಭ್ಯಂತರ ಏನು ಇಲ್ಲ ಅನ್ನುವಂತ ಒಂದು ಹೇಳಿಕೆ. ಆ ಮೂಲಕ ದಲಿತ ನಾಯಕ ಸಿಎಂ ಆದ್ರೆ ಅದು ಒಂದು ಒಳ್ಳೆ ಮೆಸೇಜ್ ರಾಜ್ಯದ ಜನತೆಗೆ ಹೋಗುತ್ತೆ, ಅಹಿಂದ ವರ್ಗಕ್ಕೆ ಹೋಗುತ್ತೆ, ಅಥವಾ ದಲಿತ ನಾಯಕರುಗಳಿಗೆ ಅಥವಾ ದಲಿತ ಸಮುದಾಯಕ್ಕೆ ಹೋಗುತ್ತೆ. ಒಬ್ಬ ದಲಿತ ನಾಯಕನನ್ನ ಸಿಎಂ ಮಾಡಿದ್ರೆ ಅದು ಕಾಂಗ್ರೆಸ್ನ ವರ್ಚಸ್ಸಿಗೂ ಕೂಡ ಬಹುದೊಡ್ಡ ರೀತಿಯಲ್ಲಿ ಒಂದು ಒಳ್ಳೆ ವರ್ಚಸ್ಸು ಸಿಕ್ಕಂತಾಗುತ್ತೆ. ಅದ್ರ ಜೊತೆಗೆ ಮುಂದಿನ ಚುನಾವಣೆಗೆ ಇದು ಒಂದು ರೀತಿಯಲ್ಲಿ ಒಂದು ಒಳ್ಳೆ ಮೆಸೇಜ್ ದಲಿತ ಸಮುದಾಯಕ್ಕೆ ತಲುಪಿದಂತಾಗುತ್ತೆ ಅಥವಾ ಅಹಿಂದ ವರ್ಗಕ್ಕೆ ತಲುಪಿದಂತಾಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲೇ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಪಟ್ಟವನ್ನ ತಪ್ಪಿಸ್ಬೇಕು ಅನ್ನುವಂತ ಕಾರಣಕ್ಕೆ ಪರಂ ಹೆಸರನ್ನ ಇಲ್ಲಿ ಮುನ್ನೆಲೆಗೆ ಬಿಡಲಾಗ್ತಾ ಇದೆ ಅನ್ನುವಂತ ಚರ್ಚೆ ಕೂಡ ಕೇಳಿ ಬರ್ತಾ ಇರುವಂತದ್ದು. ಆಪ್ತ ಸಚಿವರಿಂದ ಸಿದ್ದರಾಮಯ್ಯ ಮೆಸೇಜ್ ರವಾನೆ ಮಾಡ್ತಾ ಇರುವಂತದ್ದು, ಜೊತೆಗೆ ಪರಂ ಮತ್ತೆ ಎಂಬಿಪಿ ಬಾಯಲ್ಲಿ ಅಂದ್ರೆ ಎಂಬಿ ಪಾಟೀಲ್ ಬಾಯಲ್ಲಿ ಸೆಡ್ಡು ಹೊಡೆಯುವಂತ ಮಾತು ಕೇಳಿ ಬರ್ತಾ ಇದೆ. ಹೇಳಿ ಎಂಬಿ ಪಾಟೀಲ್ ಮತ್ತೆ ಪರಂ ಇಬ್ರು ಕೂಡ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂತವ್ರು. ಹಾಗಾಗಿ ಒಂದ್ ಕಡೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ವಿಚಾರದಲ್ಲಿ ಅವರ ಆಪ್ತ ಬಳಗದಲ್ಲೇ ಸಮ್ಮತಿ ಇಲ್ಲ, ನೀವು ರಾಜೀನಾಮೆ ಕೊಡಬೇಡಿ ಅಂತಲೇ ಇದುವರೆಗೂ ಹೇಳ್ತಾ ಇರುವಂತದ್ದು. ಹೀಗಿರುವಂತಹ ಸಂದರ್ಭದಲ್ಲೇ ತಾವು ರಾಜೀನಾಮೆ ಕೊಡೋದಾದ್ರೆ ಪರಮೇಶ್ವರ್ ಅವರಿಗೆ ಸಿಎಂ ಪಟ್ಟವನ್ನ ಕಟ್ಟಬೇಕು ಅನ್ನುವಂತ ಲೆಕ್ಕಾಚಾರ ಕೂಡ ಸಿದ್ದರಾಮಯ್ಯನವರ ಮುಂದಿದೆ ಅಂತ ಹೇಳಲಾಗ್ತಿದ್ದು. ಇದನ್ನ ಹೈಕಮಾಂಡ್ಗೆ ನೇರವಾಗಿ ಒಂದು ಸಂದೇಶವನ್ನ ಅಥವಾ ಒಂದು ಮೆಸೇಜ್ ಅನ್ನು ತಲುಪಿಸುವಂತ ಒಂದು ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ ಮಾಹಿತಿ. ಇಲ್ಲದೆ ಇದ್ರೆ ಲಿಂಗಾಯತ ಅಹಿಂದ ಶಾಸಕರಿಂದ ನ್ಯೂಟ್ರಲ್ ಬೆದರಿಕೆ ಕೂಡ ಬಹುಶಃ ಒಂದ್ ಕಡೆ ಹೈಕಮಾಂಡ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಬಹುದು ಅಂತ ಅನ್ಸುತ್ತೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದಂತಹ ಸಂದರ್ಭದಲ್ಲಿ ಪರಂ ಅವರಿಗೆ ಪಟ್ಟ ಕಟ್ಟಬೇಕು ಸಿಎಂ ಪಟ್ಟವನ್ನ ಅನ್ನುವಂತ ಒಂದಷ್ಟು ಚರ್ಚೆಗಳು ಮುನ್ನೆಲೆಗೆ ಬರುವಾಗ ಸಿದ್ದರಾಮಯ್ಯನವರು ಆ ಸ್ಟ್ರಾಟಜಿಯನ್ನು ಏನಾದ್ರು ಪ್ರಯೋಗ ಮಾಡ್ತಾರಾ, ಹೈಕಮಾಂಡ್ ಮುಂದೆ ಅಂತ ಒಂದು ಷರತ್ತನ್ನ ಇಡ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇದ್ದ ಮೇಲೆ ಈಗಾಗಲೇ ಶಾಸಕರುಗಳು ಒತ್ತಡ ಹೇರ್ತಾ ಇದ್ದಾರೆ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂತವ್ರು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಬೇಡ, ಮುಂದೆ ಯಾವುದಕ್ಕೂ ನಾವು ರೆಡಿ ಆಗಿದೀವಿ ಅನ್ನುವಂತ ಒಂದು ಸ್ಪಷ್ಟವಾದಂತ ಮೆಸೇಜ್ ಅನ್ನ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂತದ್ದು ಅವರ ಆಪ್ತ ಬಳಗ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ಸಿದ್ದರಾಮಯ್ಯನವರ ಈ ಒಂದು ಸ್ಟ್ರಾಟಜಿ ಅಥವಾ ಅವರ ಆಪ್ತ ಬಳಗದ ಈ ಒಂದು ಸ್ಟ್ರಾಟಜಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಈ ಸಂದೇಶ ಎಷ್ಟು ಮಟ್ಟಿಗೆ ಹೈಕಮಾಂಡ್ ಮಟ್ಟದಲ್ಲಿ ಮುಟ್ಟಿದಾಗ ಹೈಕಮಾಂಡ್ ಏನ್ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಬಹುದು ಅನ್ನುವಂಥದ್ದು ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಸಂತೋಷ್, ಧನ್ಯವಾದಗಳು ವಸಂತ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ದಂತಹ ಸಂದರ್ಭದಲ್ಲಿ, ಅಂದರೆ ಯಾವಾಗ ದೆಹಲಿಗೆ ಹೈಕಮಾಂಡ್ ನಾಯಕರು ಕರೆದ್ರು ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ತೆರಳಿದ್ರು. ಆಗಲೇ ಎಲ್ಲವೂ ಕೂಡ ಕೆಲವು ವಿಚಾರಗಳು ಸ್ಪಷ್ಟ ಆಗಿತ್ತು. ದಲಿತ ಕಾರ್ಡ್ ಪ್ಲೇ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದು ಕೂಡ ಆಗ ಚರ್ಚೆ ಆಗ್ತಾ ಇತ್ತು. ನೋಡಿ, ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಹಿಂದೆ ಯಾವಾಗ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಯಾವಾಗ 2.5 ವರ್ಷವನ್ನು ಪೂರೈಕೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು, ಆ ಸಂದರ್ಭದಲ್ಲೂ ಕೂಡ ಹೇಳಿದರು ದಲಿತ ಸಿಎಂ ಕರ್ನಾಟಕಕ್ಕೆ ಕೊಡುವಂಥದ್ದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತ ಅವ್ರು ಹೇಳಿದರು. ಹೀಗಾಗಿ ಸಹಜವಾಗಿ ಅವರು ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ.